2024 ಮೇ ತಿಂಗಳ ದಿನಾಂಕ 19ರಿಂದ 25ರವರೆಗಿನ ದ್ವಾದಶ ರಾಶಿಗಳ ಅಂದರೆ 12 ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕಡೆಯವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡಿ. ಈ ವಿಡಿಯೋನಲ್ಲಿ ಕಟಕ, ಸಿಂಹ ಹಾಗೂ ಕನ್ಯಾ ರಾಶಿಯ ವಾರ ಭವಿಷ್ಯಗಳನ್ನು ನೋಡೋಣ. ಕಟಕ ರಾಶಿಯವರಿಗೆ ವಾರದ ಮೊದಲ 2 ದಿನಗಳು ಅಂದರೆ 19 ಹಾಗೂ 20ರಂದು ಕೈ ಹಾಕಿದ ಕಾರ್ಯಗಳಲ್ಲಿ ಯಶಸ್ಸು, ಹಣಕಾಸಿನ ಸಂಬಂಧವಾಗಿ ಲಾಭಗಳು ಬರುವ ಸಾಧ್ಯತೆ ಇದೆ. ಶಿಕ್ಷಣ, ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ. ಸ್ನೇಹಿತರಿಂದ ಅನುಕೂಲ ಹಾಗೂ ಸಂತೋಷಗಳು ಸಿಗುತ್ತವೆ. ದಿನಾಂಕ 21, 22, 23, 24 ಹಾಗೂ 25ರಂದು ಒಂದು ರೀತಿಯ ಭಯ, ಆತಂಕ, ಆರ್ಥಿಕವಾಗಿ ನಷ್ಟ, ಮನೆಯಲ್ಲಿ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಅನುಮಾನ, ದುಃಖ, ಎಲ್ಲ ಕಾರ್ಯಗಳಲ್ಲಿ ಅಡೆತಡೆಗಳು, ಅಜೀರ್ಣ, ಪ್ರೇಮ ವ್ಯವಹಾರಗಳಲ್ಲಿ ನಿರಾಶೆಗಳನ್ನು ಕಾಣಬಹುದು. ಸಿಂಹರಾಶಿಯವರಿಗೆ ದಿನಾಂಕ 19 ಹಾಗೂ 20ರಂದು ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ, ಅಡೆತಡೆಗಳು, ವಿವಾದಗಳು, ಖಿನ್ನತೆ, ಅನಗತ್ಯವಾದ ಖರ್ಚುಗಳು ಆಗುವ ಸಾಧ್ಯತೆ ಇದೆ. ಹಣವನ್ನು ಹೂಡಿಕೆ ಮಾಡಲು ಬಹಳ ಕೆಟ್ಟ ಸಮಯ. 21, 22ರಂದು ಕೈ ಹಾಕಿದ ಕಾರ್ಯಗಳಲ್ಲಿ ಯಶಸ್ಸು, ಆರ್ಥಿಕವಾಗಿ ಲಾಭಗಳು, ಸಂತೋಷ, ವಿರೋಧಿಗಳ ಮೇಲೆ ಜಯ ನಿಮ್ಮದಾಗುತ್ತದೆ. ಶಿಕ್ಷಣ, ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ. ಸ್ನೇಹಿತರಿಂದ ಲಾಭ, ವಿನೋದ ಮತ್ತು ಮನರಂಜನೆಗಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ದಿನಾಂಕ 23, 24, 25ರಂದು ಭಯ, ಆತಂಕ, ಆರ್ಥಿಕವಾಗಿ ನಷ್ಟ, ಕುಟುಂಬದಲ್ಲಿ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯವರಿಗೆ 19 ಹಾಗೂ 20ರಂದು ಉತ್ತಮವಾದ ಆರೋಗ್ಯ, ಸಮೃದ್ಧಿ ಮತ್ತು ಆರ್ಥಿಕ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಹಾಗೂ ಒಳ್ಳೆಯ ಅದೃಷ್ಟವನ್ನು ಕೂಡ ತರಲಿದೆ. ಉತ್ತಮವಾದ ಆಹಾರ ಸೇವನೆ, ಸ್ನೇಹಿತರೊಂದಿಗೆ ಭೇಟಿ, ಮಾನಸಿಕ ನೆಮ್ಮದಿ, ಸಾಮಾಜಿಕ ವಲಯದಲ್ಲಿ ಗೌರವ, ವಿರೋಧಿಗಳ ಮೇಲೆ ಯಶಸ್ಸು ಕೂಡ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಉದ್ಯಮದ ಪ್ರಾರಂಭಕ್ಕೆ ಬಹಳ ಒಳ್ಳೆಯ ದಿನಗಳು. 21 ಹಾಗೂ 22ರಂದು ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ, ಅಡೆತಡೆಗಳು, ವಿವಾದಗಳು, ಖಿನ್ನತೆ, ಗೌರವಕ್ಕೆ ಧಕ್ಕೆ, ವೃಥಾ ಖರ್ಚು ಆಗುವ ಸಾಧ್ಯತೆ ಇದೆ. ಹಣವನ್ನು ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಕೆಟ್ಟ ಸಮಯ. ದಿನಾಂಕ 23, 24 ಹಾಗೂ 25ರಂದು ನಿಮ್ಮ ಕಾರ್ಯಗಳಲ್ಲಿ ಯಶಸ್ಸು, ಆರ್ಥಿಕ ಲಾಭಗಳು, ಸಂತೋಷ, ವಿರೋಧಿಗಳ ಮೇಲೆ ಜಯ ಕೂಡ ಸಿಗಲಿದೆ. ಶಿಕ್ಷಣ, ಪರೀಕ್ಷೆ ಮತ್ತು ಪ್ರಯಾಣಕ್ಕೆ ಉತ್ತಮವಾದ ಸಮಯ. ಆದರೂ ಚಂದ್ರ ಈ 3 ದಿನಗಳಲ್ಲಿ ನೀಚನಾಗಿರುವುದರಿಂದ ನಿಮಗೆ ಒಳ್ಳೆಯ ಫಲಗಳ ನಿರೀಕ್ಷೆ ಕಡಿಮೆ. 3 ರಾಶಿಯವರು ಹಾಲು ಅನ್ನವನ್ನು ಕಲಿಸಿ ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಕೊಡಿ. ಚಂದ್ರಪೀಡಾ ಪರಿಹಾರ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ. ಕಟಕ ರಾಶಿಯವರು ಚಂದ್ರಗಾಯತ್ರಿ ಮಂತ್ರವನ್ನು, ಸಿಂಹರಾಶಿಯವರು ಸೂರ್ಯಗಾಯತ್ರಿ ಮಂತ್ರವನ್ನು ಹಾಗೂ ಕನ್ಯಾ ರಾಶಿಯವರು ಬುಧಗಾಯತ್ರಿ ಮಂತ್ರವನ್ನು ಪಠಿಸಿ. ಭವಿಷ್ಯಗಳು ಹಾಗೂ ಪರಿಹಾರವನ್ನು ಕೇಳಿದ್ರಿ. ಇದರಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ, ಪಾಸಿಟಿವ್ ಥಿಂಕ್ ಮಾಡಿ. ಹಾಗೆ ನೆಗೆಟಿವ್ ಏನಾದರೂ ಇದ್ದರೆ ಮನಸ್ಸಿಗೆ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ. ಆಗ ನಿಮ್ಮ ಸಮಸ್ಯೆಗಳು ಎಷ್ಟೋ ಮಟ್ಟಿಗೆ ಕಡಿಮೆಯಾಗತ್ತೆ.